ಯಾರೆಲ್ಲ ಐಫೋನ್ ಯೂಸರ್ಸ್ ಇದ್ದೀರಾ, ಸೊ ಇವತ್ತು ಐಫೋನ್ 15 ಸೀರೀಸು ಇಂಡಿಯಾದಲ್ಲಿ ಲಾಂಚ್ ಆಗಿದೆ ಅಫಿಷಿಯಲಿ. ಸೊ ನೀವು ಯಾರೆಲ್ಲ ಬೈ ಮಾಡಬೇಕಂತಿದ್ರೆ ಅದ್ರ ಬಗ್ಗೆ ಸ್ಪೆಸಿಫಿಕೇಶನ್ಸು ಫೀಚರ್ಸ್ ಯಾರೆಲ್ಲ ನೋಡಬೇಕಂತಿದ್ದಾರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಇನ್ ಡೀಟೇಲ್ಸಾಗಿ ಪ್ರೈಸ್ ಎಷ್ಟಿದೆ, ಏನೆಲ್ಲ ಫೀಚರ್ಸ್ 14ಗೂ 15ಗೆ ಏನೆಲ್ಲ ಡಿಫ್ರೆನ್ಸ್ ಇದೆ, ಫೀಚರ್ಸ್ ಏನು ಅಪ್ಡೇಟ್ ಮಾಡಿದ್ದಾರೆ, ಸೊ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ TechboyKY. ಇದೇ ಥರ ಕಂಟೆಂಟ್ಗೋಸ್ಕರ ನನ್ನ ಫಾಲೋ ಮಾಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಹೌದು, 15 ಮತ್ತು 15 ಪ್ಲಸ್ಸು, ಸೊ ಈ 4 ಸೀರೀಸ್ ಲಾಂಚ್ ಮಾಡಿದ್ದಾರೆ. ಸೊ ಐಫೋನ್ 15, 15 ಪ್ಲಸ್, 15 ಪ್ರೋ ಮತ್ತು ಅಲ್ಟ್ರಾ, 15 ಅಲ್ಟ್ರಾ. ಸೊ 15 ಪ್ರೋ ಮ್ಯಾಕ್ಸ್ ಅಂತ, 14 ಪ್ರೋ ಮ್ಯಾಕ್ಸ್ ಅಂತ ನಾವು ಹಿಂದೆ ಸೀರೀಸಲ್ಲಿ ಕರೀತಾ ಇದ್ವಿ. ಸೊ ಇವಾಗ ಬಂದ್ಬಿಟ್ಟು 15 ಅಲ್ಟ್ರಾ ಅಂತ ಕರೀತಾ ಇದ್ವಿ. ಸೊ ಈ 4 ಸೀರೀಸಲ್ಲಿ ಫಸ್ಟ್ ಮಾತಾಡೋಣ 15 ಮತ್ತು 15 ಪ್ಲಸ್ ಬಗ್ಗೆ, ಓಕೆನಾ. ಸೊ ಮೇನ್ ಚೇಂಜಸ್ ಅಂತ ಹೇಳಿದ್ರೆ 15 ಆಗಿರ್ಬೋದು, 15 ಪ್ರೋ, 15 ಅಲ್ಟ್ರಾವರೆಗೂ ಇಟ್ಕೊಂಡು 4 ಸೀರೀಸಲ್ಲಿ ಮೇನ್ ಚೇಂಜಸ್ ಏನಪ್ಪ ಅಂತ ಹೇಳಿದ್ರೆ ಇದು ಪೋರ್ಟ್ ಸಿ ಚಾರ್ಜಿಂಗ್ನ ತೊಗೊಬಂದಿದ್ದಾರೆ. ಸೊ ಗೌರ್ಮೆಂಟ್ ರೂಲ್ಸ್ ಪ್ರಕಾರ 14ನಲ್ಲಿ ಯಾವ ಥರ ಚಾರ್ಜಿಂಗ್ ಇತ್ತು, ಇವಾಗ ಯಾವ ಥರ ಅಂತ ಹೇಳಿದ್ರೆ ಪೋರ್ಟ್ ಸಿ ಚಾರ್ಜಿಂಗ್ ಇದೆ, USB ಪೋರ್ಟ್ ಸಿ ಚಾರ್ಜಿಂಗ್ ಇದೆ. ಆಲ್ಮೋಸ್ಟ್ ಎಲ್ಲ 15 ಪ್ಲಸ್, 15 ಪ್ರೋ ಮತ್ತು 15 ಅಲ್ಟ್ರಾದಲ್ಲಿ ಪೋರ್ಟ್ ಸಿ ಚಾರ್ಜಿಂಗ್ನ ತೊಗೊಬಂದಿದ್ದಾರೆ, ಓಕೆನಾ. ಸೊ ಇದೆಲ್ಲ ಇದು ಮೇಜರ್ ಚೇಂಜಸ್ ಅಂತ ಹೇಳ್ಬೋದು. ಸೊ ಎಲ್ಲ ಐಫೋನ್ ಕಂಪೇರ್ ಮಾಡಿದ್ರೆ 15ನಲ್ಲಿ ತುಂಬಾ ಚಾರ್ಜಿಂಗಲ್ಲಿ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಐಫೋನ್ 15 ಮತ್ತು 15 ಪ್ಲಸ್ಸಲ್ಲಿ ಏನಪ್ಪ ಚೇಂಜಸ್ ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು, 14 ಮತ್ತು 14 ಪ್ಲಸ್ಸಲ್ಲಿ ಡೈನಾಮಿಕ್ ಐಲ್ಯಾಂಡ್ ಇರಲಿಲ್ಲ. 14 ಪ್ರೋ ಮತ್ತು 14 ಪ್ರೋ ಮ್ಯಾಕ್ಸಲ್ಲಿ ಇತ್ತು. ಸೊ ಇವಾಗ ಹಾಗಲ್ಲ, 15 ಮತ್ತು 15 ಪ್ಲಸ್ಸಲ್ಲಿ ಸ್ಟಾರ್ಟಿಂಗಲ್ಲೇ ಡೈನಾಮಿಕ್ ಐಲ್ಯಾಂಡ್ನ ಕೊಟ್ಟಿದ್ದಾರೆ. ಸೊ ಮೇಜರ್ ಚೇಂಜಸ್ ಅಂತ ಹೇಳ್ಬೋದು. 14 ಮತ್ತು 14 ಪ್ಲಸ್ಸಲ್ಲಿ ಇರಲಿಲ್ಲ. ಜಾಸ್ತಿ ಅಮೌಂಟ್ ಸ್ವಲ್ಪ ಪೇ ಮಾಡಿದ್ರೆ ಡೈನಾಮಿಕ್ ಡೈಲ್ಯಾಂಡ್ ಸಿಗ್ತಾ ಇತ್ತು. ಬಟ್ ಇದರಲ್ಲಿ 15 ಮತ್ತು 15 ಪ್ರೋ ಸ್ಟಾರ್ಟಿಂಗಲ್ಲೇ ನೀವು ಮೊಬೈಲ್ ತೊಗೊಂಡ್ರಿ, ಅಕಸ್ಮಾತ್ 15 ತೊಗೊಂಡ್ರಿ ಅಂತ ಹೇಳಿದ್ರೆ 15 ಅಲ್ಟ್ರಾವರೆಗೂ ಹೋಗೋದೇನು ಬೇಡ, ನೀವು 15 ತೊಗೊಂಡ್ರಿ ಅಂತ ಹೇಳಿದ್ರೆ ಡೈನಾಮಿಕ್ ಡೈಲ್ಯಾಂಡ್ ಇದೆ ಅಂತ ಹೇಳ್ಬೋದು. ಸೊ ಇದು ಒಂಥರ ಮೇಜರ್ ಚೇಂಜಸ್ ಅಂತ ಇದೆ. ಸೊ ನೆಕ್ಸ್ಟು 15 ಮತ್ತು 15 ಪ್ಲಸ್ ಬಂದ್ರಿ ಅಂತ ಹೇಳಿದ್ರೆ, ಸೊ 14 ಮತ್ತು ಆಲ್ಮೋಸ್ಟ್ ಈ 14 ಸೀರೀಸು 13 ಸೀರೀಸ್ ಎಲ್ಲ ನೋಡಿದ್ರೆ ನೀವು ಮೊಬೈಲ್ನ ನೀವು ನೋಡ್ತಾ ಇದ್ರೆ ಸ್ವಲ್ಪ ಸ್ಕ್ವೇರ್ ಶೇಪಲ್ಲಿ ಇರ್ತಾಯಿತ್ತು. ಬಟ್ ಇದು ಹಾಗಲ್ಲ, ಎಡ್ಜ್ ಮತ್ತು ಕರ್ವ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಅದೊಂಥರ ಫಿನಿಶಿಂಗ್ ಚೆನ್ನಾಗಿದೆ, ಓಕೆನಾ. ಸೊ 14 ಮತ್ತು 15 ಕಂಪೇರ್ ಮಾಡಿದ್ರೆ 15 ಸೀರೀಸ್ ಎಲ್ಲ 4 ಮೊಬೈಲ್ಗಳಲ್ಲಿ ಕರ್ವ್ ಶೇಪಲ್ಲಿ ಇದೆ ಅಂತ ಹೇಳ್ಬೋದು. ಈ ಮೊಬೈಲ್ ನೀವು ಫೀಚರ್ಸ್ ನೋಡ್ತಾ ಇರ್ತೀರಾ. ಸೊ ಅಫಿಷಿಯಲಿ ಆ ಫೋಟೋಸ್ ಬಿಟ್ಟಿರೋದು ನಾನು ನಿಮಗೆ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ, ಓಕೆನಾ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಮಾಡಿದ್ದಾರೆ ಅಂತ ಹೇಳಿದ್ರೆ 15 ಮತ್ತು 15 ಪ್ಲಸ್ಸಲ್ಲಿ A16 ಬಯೋನಿಕ್ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಸೊ ಅದು 15 ಪ್ರೋ ಮತ್ತು ಅಲ್ಟ್ರಾಗೆ ಡಿಫ್ರೆಂಟ್ ಮಾಡಿದ್ದಾರೆ. ಸೊ ಕೊನೆವರೆಗೂ ನೋಡಿ ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ. 15 ಮತ್ತು 15 ಪ್ರೋಗೆ 15 ಮತ್ತು 15 ಪ್ಲಸ್ಗೆ A16 ಬಯೋನಿಕ್ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಸೊ ಅದನ್ನು ನೀವು ಕಂಪೇರ್ 14 ಪ್ರೋಗಿತ್ತು ಫಸ್ಟು, ಇದನ್ನು 15ಗೆ ಸ್ಟಾರ್ಟಿಂಗಲ್ಲೇ ತೊಗೊಬಂದಿದ್ದಾರೆ. A16 ಬಯೋನಿಕ್ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ, ಚಿಪ್ನ ಯೂಸ್ ಮಾಡಿದ್ದಾರೆ. ಸೊ ಬ್ಯಾಟ್ರಿ ವಿಷಯಕ್ಕೆ ಬಂದರೆ ಕೆಪಾಸಿಟಿ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು, ಓಕೆನಾ. ಸೊ ಅದು ಎಷ್ಟಿದೆ ಅಂತ ಹೇಳಿದ್ರೆ ನೀವು ಇಲ್ಲಿ ನಾನು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ. ಸೊ ಬಯೋನಿಕ್ ಪ್ರೊಸೆಸರ್ ಇದು ಸೆಲ್ಫಿ 3877 mAh 15ಗೆ, ಓಕೆನಾ. ಆಮೇಲೆ 15 ಪ್ರೋಗೆ 15 ಪ್ಲಸ್ಗೆ 4912 mAh 20 ವ್ಯಾಟ್ ಚಾರ್ಜಿಂಗ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ 15ಗೆ 3877 ಮತ್ತು 15 ಪ್ಲಸ್ಗೆ 4912 20 ವ್ಯಾಟ್ ಚಾರ್ಜಿಂಗ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಈ ಬ್ಯಾಟ್ರಿ ವೈಸಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ 15 ಪ್ಲಸ್ ಪ್ರೋಗೆ ಮತ್ತು 15 ಅಲ್ಟ್ರಾಗೂ ಇನ್ನೂ ತುಂಬ ಡಿಫ್ರೆನ್ಸ್ ಮಾಡಿದ್ದಾರೆ. ಸೊ ಅದೇ ಇದನ್ನು ನೋಡಬೇಕಂದ್ರೆ ಕೊನೆವರೆಗೂ ನೋಡಿ ವಿಡಿಯೋ, ಓಕೆನಾ. ಸೊ ನೆಕ್ಸ್ಟ್ ಚೇಂಜಸ್ ಏನಪ್ಪ ಅಂತ ಹೇಳಿದ್ರೆ ಕ್ಯಾಮ್ರಾ ವಿಷಯದಲ್ಲಿ ಮಾತ್ರ ತುಂಬ ಸೂಪರಾಗಿ ಒಂದು ರೇಂಜಿಗೆ ಅಪ್ಡೇಟ್ ತೊಗೊಬಂದಿರೋ ಅಂತೇಳಿ. ನಾರ್ಮಲಾಗಿ ನೀವು ನೋಡ್ತಾರೆ 12 MP ಇತ್ತು, ಇವಾಗ 48 MP ಕೊಟ್ಟಿದ್ದಾರೆ. ವಾವ್, ಸೂಪರ್ ಅಂತಲೇ ಹೇಳ್ಬೋದು. ಇದು ಮೇಜರ್ ಚೇಂಜಸ್ ಅಂತ ಹೇಳಿದ್ರೆ. ಸೊ 48 MP, ಓಕೆನಾ. ಬ್ಯಾಕ್ ಕ್ಯಾಮ್ರಾ 12 MP ಮತ್ತು ಒಂದು ಕ್ಯಾಮ್ರಾ ಮತ್ತು ಫ್ರಂಟ್ ಸೆಲ್ಫಿ 12 MP ಇದೆ, 48 MP ಕೊಟ್ಟಿದ್ದಾರೆ. ಸೊ ನಾರ್ಮಲಿ 12 MP ಇರ್ತಾ ಇದ್ದಿದ್ದು 14 ಎಲ್ಲ ನೀವು ನೋಡ್ತಾ ಇದ್ರೆ. ಸೊ ಇದರಲ್ಲಿ 48 MP, ವಾವ್, ಫುಲ್ ಹೈ ಅಂತಲೇ ಹೇಳ್ಬೋದು. ಸೊ ಕ್ಯಾಮ್ರಾ ವಿಷಯದಲ್ಲಿ ಅಂದರೆ ಮಾತಾಡೋಂಗಿಲ್ಲ 15ನಲ್ಲಿ. ಸೊ ಅಲ್ಟ್ರಾ ವೈಡ್ ಒಂದು ರೇಂಜಿಗೆ ಕೊಟ್ಟಿದ್ದಾರೆ, ಮಸ್ತಾಗಿದೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು 15 ಮತ್ತು 15 ಪ್ಲಸ್ಸು ಅದ್ರದ್ದು ಫ್ಯೂಚರು. ಮತ್ತು ಇದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ 15 ಪ್ರೋ ಮತ್ತು 15 ಅಲ್ಟ್ರಾ ಬಗ್ಗೆ. ಇದು ಮಾತ್ರ ಹೆವಿ ಅಂತಲೇ ಹೇಳ್ಬೋದು. ಸೊ ಓಕೆ, ಇನ್ನೊಂದು ಸ್ಟೆಪ್ ಮಾಡ್ಬಿಟ್ಟೆ. ಸೊ 15 ಮತ್ತು 15 ಪ್ಲಸ್ಸಲ್ಲಿ ಅಲ್ಯೂಮಿನಿಯಂ ಅಂದರೆ ಬ್ಯಾಕ್ ಸೈಡ್ ಅಲ್ಯೂಮಿನಿಯಮ್ನ ಯೂಸ್ ಮಾಡಿ ಬ್ಯಾಕ್ ಸೈಡ್ ನೋಡಿದ್ದಾರೆ. ಸೊ ಅದು ಫುಲ್ ಫಿನಿಶಿಂಗ್ ಬಂದು ಅಲ್ಯೂಮಿನಿಯಮಲ್ಲಿದೆ. ಸೊ ಓಕೆನಾ. ನೆಕ್ಸ್ಟು 15 ಪ್ರೋ ಮತ್ತು 15 ಅಲ್ಟ್ರಾ ಅಂದರೆ ಸೇಮ್ 15 ಪ್ರೋ ಮ್ಯಾಕ್ಸ್, ಓಕೆನಾ. ಸೊ ಅದರಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂತೇಳಿದ್ರೆ ತುಂಬಾ ಡಿಫ್ರೆನ್ಸ್ ಮಾಡಿದ್ದಾರೆ. ಸೊ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಸೇಮ್ ಅದ್ರ ಬಗ್ಗೆ ಮಾತಾಡೋಂಗೆ, ಸೊ ಸ್ಕ್ವೇರ್ ಶೇಪಲ್ಲಿ ಇರೋಲ್ಲ, ನಿಮಗೆ ಕರ್ವ್ ಶೇಪಲ್ಲಿ ಎಡ್ಜ್ ಸಿಗುತ್ತೆ ನಿಮಗೆ. ಆಮೇಲೆ ಇನ್ನೊಂದು ಮೇಜರ್ ಅಪ್ಡೇಟ್ ಅಂತ ಏನಂತ ಹೇಳಿದ್ರೆ
ಈ ಪ್ರೊಸೆಸರ್ ಯಾವ ಚಿಪ್ ಯೂಸ್ ಮಾಡಿದ್ದಾರೆ ಅಂತೇಳಿ A70 ಬಯೋನಿಕ್ ಪ್ರೊಸೆಸರ್ ಚಿಪ್ನ ಯೂಸ್ ಮಾಡಿದ್ದಾರೆ. ಸೊ 15 Pro ಮತ್ತು 15 ಅಲ್ಟ್ರಾದಲ್ಲಿ ಎರಡು ಸೇಮ್ A17 ಪ್ರೊಸೆಸರ್, ಓಕೆನಾ. ಸೊ ಅದು ಒಂಥರ ಮಸ್ತಾಗಿ ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಆಮೇಲೆ ಕ್ಯಾಮ್ರಾ ವಿಷಯಕ್ಕೆ ಬಂದರೆ ಇದೊಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು. ಸೊ 48 MP ನಾರ್ಮಲಿ ಯೂಸ್ ಮಾಡಿದರೆ, ಸೊ ಇನ್ನೊಂದು 15 Proದಲ್ಲಿ 48 MP ಪ್ಲಸ್ ಟೆಲಿಫೋಟೋ ಒಂದು ಆ್ಯಡ್ ಮಾಡಿದ್ದಾರೆ, ಫೀಚರ್ ಆ್ಯಡ್ ಮಾಡಿದ್ದಾರೆ. ಮತ್ತು ಇನ್ನೊಂದು 15 ಅಲ್ಟ್ರಾದಲ್ಲಿ ಸೊ ಫೆರಿಸ್ಕೋಪ್ ಅಪ್ಡೇಟ್ನ ಬಿಟ್ಟಿದ್ದಾರೆ. ಸೊ ವೆರಿಗೋಸ್ 5x ಝೂಮ್ ಏನೋ ಒಂದು ರೇಂಜಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ರೇಂಜಿಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸೊ ವೆರಿಸ್ಕೋಪ್ ಅಂತ ಹೇಳಿದ್ರೆ ಒಂದು ರೇಂಜಿಗೆ ನೀವು ಫೋಟೋ ಆಗಿರೋ ಆ ರೇಂಜಿಗೆ ಝೂಮ್ ಮಾಡಿದ್ರು ಅಷ್ಟು ಕ್ಲಾರಿಟಿ ಅನ್ನೋದು ಕಳ್ಕೊಳ್ಳಲ್ಲ ಅದ್ರದ್ದು. ಸೊ ಆ ರೇಂಜಲ್ಲಿ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬ್ಯಾಟ್ರಿ ವಿಚಾರಕ್ಕೆ ಬಂದರೆ ತುಂಬಾ ಚೇಂಜಸ್ಸು. ಸೊ 15 ಪ್ಲಸ್ಗಿಂತ ಸೊ 15 Proದಲ್ಲಿ 15 ಅಲ್ಟ್ರಾದಲ್ಲಿ ತುಂಬಾ 35 ವ್ಯಾಟ್ ಚಾರ್ಜಿಂಗು ಸ್ಪೀಡ್ ಮಾಡಿದ್ದಾರೆ, ಓಕೆನಾ. 35 ವ್ಯಾಟ್ ಚಾರ್ಜಿಂಗ್ ಸ್ಪೀಡ್ ಮಾಡಿದ್ದಾರೆ. ಆಮೇಲೆ ಎಷ್ಟು mAh ಅಂದರೆ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ಅದು ಎಷ್ಟು ಅಂತ mAh ಅಂತ ಹೇಳಿದ್ರೆ, ಸೊ 15 Proದಲ್ಲಿ ಓಕೆ 15 Proದಲ್ಲಿ 3650, ಓಕೆ 3650 ಮತ್ತು 15 ಅಲ್ಟ್ರಾದಲ್ಲಿ 4852, ಲೈಕ್ ಆಲ್ಮೋಸ್ಟ್ 5000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಓಕೆನಾ. ಸೊ iOS ಸೇಮ್, iOS 15 15 ಅಲ್ಟ್ರಾವರೆಗೂ, iOS 17 ಓಕೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೀವು ನೋಡ್ತಾ ಇರ್ಬೋದು ಫಿನಿಶಿಂಗ್ ಮಾತ್ರ ಅಲ್ಟಿಮೇಟಾಗಿ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು ರೇಂಜಿಗೆ 14ಗೂ ಕಂಪೇರ್ ಮಾಡಿದ್ರೆ 15 ಒಂದು ರೇಂಜಿಗೆ ಸಖತ್ ಅಪ್ಡೇಟ್ ತೊಗೊಂಬಂದಿದ್ದಾರೆ. ಆಲ್ಮೋಸ್ಟ್ 14 ಅಷ್ಟೇನು ಅಪ್ಡೇಟ್ ಇರಲಿಲ್ಲ 13ಗೂ 14ಗೂ, ಬಟ್ ಇವಾಗ ಕಂಪೇರ್ ಮಾಡಿದ್ರೆ 15 ಆಲ್ಮೋಸ್ಟ್ ಸಖತ್ ಫ್ಯೂಚರ್ ತೊಗೊಂಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಇವು 11 ಅವರೆಲ್ಲ ಯೂಸ್ ಮಾಡ್ತಾ ಇರೋರೆಲ್ಲ 11-12 ಯೂಸ್ ಮಾಡ್ತಾ ಇರೋಲ್ಲ 15 ಯೂಸ್ ಮಾಡಿದ್ರು ಅಂದರೆ ಒಂದು ರೇಂಜಲ್ಲಿ ಚೇಂಜಸ್ ನೋಡ್ಬೋದು ಅಂತ ಐಫೋನ್ ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ಯಾರೆಲ್ಲ ಅಪ್ಡೇಟ್ವರೆಗೋಸ್ಕರ ಕಾಯ್ತಾ ಇದ್ದೀರೋ ಸೊ ಹೋಗಿ ಬೈ ಮಾಡಿ. ಸೊ ಅಕಸ್ಮಾತ್ ಹೌದು ಹೇಳೋದು ಮತ್ತೆ ಕೊನೆಯದಾಗಿ ಹೇಳೋದೇನಪ್ಪ ಅಂದರೆ ಪ್ರೈಸ್ ನಮ್ಮ ಬಜೆಟಲ್ಲಿ ಇದೆಯಾ, ಯಾವ ರೇಂಜಲ್ಲಿ ಇದೆ ಅಂತ. ಸೊ 15 ಮತ್ತು 15 ಪ್ಲಸ್ಸಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಹೇಳಿದ್ರೆ, ಸೊ ಆಲ್ಮೋಸ್ಟ್ 80,000 15 ಇದ್ದರೆ 90,000 15 ಪ್ಲಸ್ ಇರುತ್ತೆ ಅಂತ ಹೇಳಿದ್ದಾರೆ, ಓಕೆನಾ. ನೆಕ್ಸ್ಟು ಬಂದ್ಬಿಟ್ಟು ಲೈಕ್ ಇದು 15 Pro ಮತ್ತು 15 ಅಲ್ಟ್ರಾದಲ್ಲಿ ಎಷ್ಟಿರುತ್ತೆ ಅಂತ ಹೇಳಿ 1,40,000 15 Pro ಇತ್ತು ಅಂತ ಹೇಳಿದ್ರೆ 1,50,000 15 ಅಲ್ಟ್ರಾ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಪ್ರೈಸ್ ರೇಂಜು ಒಂದು ರೇಂಜಿಗೆ 14 Pro ಯಾವ ಥರ ಇತ್ತು, 14 Pro Max ಯಾವ ಥರ ಇತ್ತು ಅದು 14 Proಗೆ ಇಟ್ಟಿದ್ದಾರೆ. ಸೊ ಅಲ್ಟ್ರಾದು ಸ್ವಲ್ಪ ಒಂದು 10,000 ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಒಂದು ರೇಂಜಿಗೆ ಇದೇ ಫಿಕ್ಸ್ ಅಂತ ಹೇಳಿದ್ದಾರೆ. ಲೈಕ್ ಅದೇ ಅವ್ರು ಹೇಳ್ದಂಗೆ 1,40,000 ಸಮಥಿಂಗ್ ₹1 ಕಮ್ಮಿ 1,50,000, ₹1 ಕಮ್ಮಿ 1,40,000. ಸೊ ಇಲ್ಲಿ ನೋಡೋ 90,000, ಇಲ್ಲಿ ನೋಡ್ರೆ 80,000 ಆ ರೇಂಜಿಗೆ ಇಟ್ಟಿದ್ದಾರೆ ಸ್ಪೆಸಿಫಿಕ್ಕಾಗಿ. ಸೊ ಆಲ್ಮೋಸ್ಟ್ ನೀವು ತೊಗೋಬೇಕಂತಿರೋರು ಇವತ್ತು ಲಾಂಚ್ ಆಗಿದೆ. ಸೊ ಈ ವಿಡಿಯೋ ನೋಡಿದ್ರೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಸೊ ಇಷ್ಟು ಅಪ್ಡೇಟು ಈ ನನ್ನ ಕಡೆಯಿಂದ ನಾನು ತಿಳ್ಕೊಂಡಿರೋ ಇನ್ಫಾರ್ಮೇಷನ್ ಕಡೆಯಿಂದ ಅಫಿಷಿಯಲಿ ಲಾಂಚ್ ಆಗಿದೆ. ಇದೆಲ್ಲ ಫೋಟೋಸ್ ನೋಡಿದ್ರಲ್ಲ 15 ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಯ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್, ನಮಸ್ಕಾರ.